ಗೋಪಿ ಯಾದವ್ ಅಂತ ಹೇಳಿ ಕಾಲರ್ ಕರಿಯ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ನೀವೇನ್ ಹೇಳ್ತೀರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ನಟ ದರ್ಶನ್ ಅವರಿಂದ ಇಂಥದ್ದನ್ನ ನಿರೀಕ್ಷೆ ಮಾಡಿದ್ರಾ ಅಂತ ಹೇಳಿ? ಖಂಡಿತವಾಗ್ಲೂ ಆ ಥರ ನಿರೀಕ್ಷೆ ಇರಲಿಲ್ಲ. ಯಾಕಂದ್ರೆ ಅವರೊಬ್ಬ ನಟರು ಬಹಳಷ್ಟು ತಿಳ್ಕೊಂಡಿರ್ತಾರೆ ಅನ್ಕೊಂಡಿದ್ದೀವಿ. ಈ ರೀತಿಯಾಗಿ ಒಂದು ಅಮಾಯಕ ಕೆಲಸನ ಯಾರೋ ತಿಳುವಳಿಕೆ ಇಲ್ದಾರು ಮಾಡ್ತಕ್ಕಂಥ ಕೆಲಸ ಇದು. ತೀರಾ ತಿಳುವಳಿಕೆ ಇಲ್ದವ್ರು ಮಾಡೋದನ್ನು ಕೂಡ ಮಾಡೋದಿಲ್ಲ ಇದನ್ನ. ಕಾರಣ ದರ್ಶನ್ ಅವರು ಮಾಡಿದ್ರು ಅನ್ನೋದು ಒಂದು ದೊಡ್ಡ ಒಂದು ಆಘಾತ ಕೂಡ ಇದು. ಪಾಪ ಅಮಾಯಕ ಆ ಒಂದು ಎಲ್ಲ ಒಂದ್ ಕಡೆ ಕೆಲಸ ಮಾಡಿ ಮನೆಯ ಜೀವನ ಸಾಗಿಸ್ತಕ್ಕಂಥ ಆ ಹುಡುಗನ್ನ ಈ ರೀತಿಯಾಗಿ ಇಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಕರ್ಕೊಂಡೋಗಿ ಮಾಡ್ತಕ್ಕಂಥದ್ದು ತೀರಾ ಅಮಾನುಷ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಮೇಡಮ್. ರೈಟ್, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ. ಮೈಸೂರಿನಿಂದ ಪುಟ್ಟರಾಜು ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅದಕ್ಕೂ ಮೊದಲು ಆ ತಂದೆ ತಾಯಿ ಕಣ್ಣೀರಿಡ್ತಾ ಇರುವಂತಹ ದೃಶ್ಯಗಳು ನಮ್ಮ ಜೊತೆ ಇದೆ, ಅದನ್ನ ಪ್ಲೇ ಅಪ್ ಮಾಡೋಣ. ಯಾಕಂದ್ರೆ ಆ ತಾಯಿ ಇವತ್ತು ಬೆಳಗ್ಗೆ ಹಾಲು ತುಪ್ಪವನ್ನ ಬಿಡುವಂತಹ ಸಂದರ್ಭದಲ್ಲಿ ತನ್ನ ಮಗನಿಗೆ ಸ್ವಾಮಿ ಎದ್ದೇಳುವಂತಹ ಕಣ್ಣೀರು ಹಾಕಿದಂತಹ ದೃಶ್ಯ ಇದೆಯಲ್ಲ, ಮಗನನ್ನ ಕಳ್ಕೊಂಡಂತಹ ಆ ತಾಯಿಯ ನೋವಿದೆಯಲ್ಲ, ಆ ನೋವು ಯಾವ ತಾಯಿಗೂ ಬರಬಾರ್ದು. ಮೈಸೂರಿನಿಂದ ಪುಟ್ಟರಾಜು ಅವರು ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ಏನ್ ಹೇಳ್ತೀರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಮೇಡಮ್, ನನ್ಗೀಗ 55ರಿಂದ 56 ವರ್ಷ ವಯಸ್ಸು. ನಾವು ಮೈಸೂರಿನಲ್ಲಿ 60 ಪೈಸಾ 90 ಪೈಸಾ ₹1 ಸಿನಿಮಾ ನೋಡಿದಂತ ಜನ. ನಮ್ ಕಣ್ ತುಂಬಾ ಚಿತ್ರರಂಗ ಅಂದ್ರೆ ತುಂಬಿಕೊಂಡು ಸುಮಾರು ನಮ್ಗೆ 35 ವರ್ಷ ಗಂಟ ಊಟ ಇಲ್ಲದೆ ಇದ್ರ ಪರವಾಗಿಲ್ಲ ಸಿನಿಮಾ ನೋಡ್ಬೇಕು ಅಂತ ಕಾಲ ಕಳಿತಿದ್ವಿ. ಯಾಕೆ ಕಾಲ ಕಳಿತಿದ್ವಿ ಅಂದ್ರೆ ಅಂತ ನಾಯಕರಿದ್ರು. ಒಂದ್ ಸಿನಿಮಾ ನೋಡ್ ಬಂದ್ರೆ ನಾವೇನಾದ್ರು ಅಮ್ಮನ್ ತಾವ್ ಜಗಳ ಮಾಡಿದ್ರೆ ಮತ್ತೆ ಬಂದು ಅಮ್ಮನ್ ಮಾತಾಡ್ತಿದ್ವಿ. ಅದಕ್ಕೆ ಹತ್ರ ಜಗಳ ಮಾಡಿದ್ರೆ ಅದಕ್ಕೆ ಹತ್ರ ಬಂದು ಮಾತಾಡ್ತಿದ್ವಿ. ಅಣ್ಣನ ಜೊತೆ ಮಾಡಿದ್ರೆ ಅಣ್ಣನ ಜೊತೆ ಮಾತಾಡ್ತಿದ್ವಿ. ಇವತ್ತು ಈ ಅದೇ ಸಿನಿಮಾನ ಇವತ್ತು 100, 200, 300, 500 ಕೊಟ್ಟು ನೋಡೋಂಥ ಜನಗಳಿಗೆ ಇಂಥ ಮೋಸಗಳು ಮಾಡಬಾರ್ದು ಮೇಡಮ್. ಅಭಿಮಾನ ಬೇರೆ, ಅಭಿಮಾನ ಇರುತ್ತೆ. ನಮ್ಮ ರಾಜ್ಕುಮಾರ್ ಅವ್ರು ಹೇಳ್ತಿದ್ರು ಅಭಿಮಾನಿಗಳು ದೇವ್ರು ಅಂತ. ನಮಗೂ ಅದು ಅರ್ಥ ಆಗುತ್ತೆ. ಇವತ್ತು ಅಭಿಮಾನಿ ದೇವ್ರುಗಳು ಇರ್ತಾರೆ, ಎಲ್ಲಾರ್ಗು ಇರ್ತಾರೆ. ಅದೇ ಅಭಿಮಾನಿಗಳಿಗೆ ಇಂಥ ಮೋಸಗಳೆಲ್ಲ ಮಾಡಬಾರ್ದು ಮೇಡಮ್. ಅಂದ್ರೆ ದೊಡ್ಡ ಸ್ಟಾರ್ ಆಗಿದ್ದೀನಿ, ಕಾನೂನನ್ನ ಮೀರಿದಂತಹ ವ್ಯಕ್ತಿ ನಾನು ಅಂತ ಹೇಳಿ ಅನ್ಕೊಂಡ್ಬಿಟ್ರೋ ಏನೋ ಪ್ರಕರಣದ A2 ಆರೋಪಿ ಸರ್. ಮೇಡಮ್ನವ್ರೆ, ತಮ್ಗೊಂದು ಮಾತು ಹೇಳ್ತೀನಿ. ದೊಡ್ಡ ಸ್ಟಾರ್ ಅಂದ್ರೆ ಯಾರು ಅಂತ? ಯಾರು ಸ್ಟಾರು? ಬಡತನದಲ್ಲಿ ಬೆಳೆದು ಬಡತನದಲ್ಲೇ ಇದ್ದು ಬಡತನದಲ್ಲೇ ಬೆಂಗಳೂರಿನಲ್ಲಿ ಸತ್ತಿರೋ ಅಂತ ಕಲಾವಿದರುಗಳು ಎಷ್ಟು ಜನ ಇದ್ದಾರೆ ಮೇಡಮ್. ಎಂತೆಂಥವ್ರು ಇದ್ದಾರೆ, ಹೆಸರು ಹೇಳಕ್ಕೆ ನಮ್ ಕೈಲಿ ಸಾಧ್ಯವಿಲ್ಲ ಅಂತವ್ರು ಇದ್ದಾರೆ. ಅವರೆಲ್ಲ ಬದುಕನ್ನ ಹೆಂಗ್ ಕಂಡ್ಕೊಂಡಿದ್ದವರು? 20 ರೂಪಾಯಿ ಕೂಲಿ ತಗೊಂಡು ಮುಂದೆ ತಿಂಗಳಿಗೆ ನಟನೆ ಮಾಡಿ 20 ರೂಪಾಯಿ ಕೂಲಿ ಜೀವನದಲ್ಲಿ ಮಾಡಿ ಹೆಂಡತಿ ಮಕ್ಳನ್ನ ಸಾಕಿ ಇವತ್ತು ಪಾಪ ಹೆಂಡತಿ ಮಕ್ಳನ್ನ ಎಲ್ಲೆಲ್ಲೋ ಕೆಲ್ಸಕ್ಕೆ ಕಳಿಸ್ತಾರೆ. ದೊಡ್ಡ ನಟರ ಮಕ್ಕಳು ಎಲ್ಲೋ ಕೆಲಸ ಹೋಗಿ ದುಡಿತಾರೆ ಮೇಡಮ್. ಇವತ್ತು ಏನಾಗಿದೆ? ಯಾಕೆ ನಮ್ಮ ನೋಡಿ, ನಿಮ್ಮ ಒಂದ್ ಪ್ರಶ್ನೆ ಕೇಳ್ತಾ ಇದ್ದೀರಿ ಎಲ್ಲಾರ್ಗು ಅಭಿಮಾನಿಗಳಿಗೆ. ನಾನು ಒಂದ್ ಮಾತು ಹೇಳ್ತೀನಿ ಮೇಡಮ್. ಇಲ್ಲಿ ಅಭಿಮಾನಿಗಳು ಯಾವ ಅಭಿಮಾನಿಗಳದ್ದು ತಪ್ಪಲ್ಲ. ಕರ್ನಾಟಕ ತುಂಬಾ ಅಭಿಮಾನಿಗಳು ಏನು ಗೊತ್ತಾ, ನಟನೆ ನೋಡಿದ್ಮೇಲೆ ಇವ್ರು ನನಗ್ ಬೇಕು ಅಂತ ಕುಣಿಯ ಸಹಜ. ಹೌದು, ಅವ್ರವ್ರ ವಯಸ್ಸಿಗೆ ತಕ್ಕಾಗೆ ಅವ್ರವ್ರ ಮಕ್ಳು. ಈಗ ನಾನು ರಾಜ್ಕುಮಾರ್ ಅಭಿಮಾನಿ, ನನ್ನ ತಮ್ಮ ವಿಷ್ಣುವರ್ಧನ್ ಅಭಿಮಾನಿ, ನಮ್ಮ ಮಕ್ಳು ಈಗ ಇವ್ರ ಅಭಿಮಾನಿಗಳು. ಇನ್ನು ಅವ್ರ ಮಕ್ಳು ಇವ್ರ ಮಕ್ಳುಗಳು ಯಾರು ಅಭಿನಯ ಮಾಡಿದ್ರೆ ಅವ್ರ ಅಭಿಮಾನಿಗಳಾಗ್ತಾರೆ. ಅಭಿಮಾನಿಗಳ ತೊಂದ್ರೆ ಅಲ್ಲ ಇಲ್ಲಿ. ಅಭಿಮಾನಿಗಳು ಯಾವತ್ತು ಕರ್ನಾಟಕ ತುಂಬಾ ನೋಡಿ, ಚಲನಚಿತ್ರ ರಂಗ ಅಂದಾಗ ಅದು ಜೀವನದ ಒಂದು ಅಂಗವಾಗಿ ಮನುಷ್ಯ ನಾವೆಲ್ಲ ಮಾಡ್ಕೊ ಬಂದಿದೀವಿ. ನೀವು ಹೇಳಿದ್ ಸರಿ, ಅಭಿಮಾನಿಗಳ ತಪ್ಪಲ್ಲ. ಅಭಿಮಾನಿಗಳು ಯಾರನ್ನ ಆರಾಧಿಸ್ತಾರೋ ಅವರು ಮಾದರಿಯಾಗಿರ್ಬೇಕು ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಪುಟ್ಟರಾಜು ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.